500 ಜನರ ಮಧ್ಯೆ ನಡೆದಿತ್ತು ಓ ಅಂಟಾವಾ ಶೂಟಿಂಗ್. ಮೊದಲ ಶಾಟ್ ಆದಾಗ ಅಕ್ಷರಶಃ ಬೆವತ್ತಿದ್ರಂತೆ ಸಮಂತ. ಸುಮ್ನೆ ಮನೆಯಲ್ಲಿ ಕೂರು ಅಂದಿದ್ರು. ಡಿವೋರ್ಸ್ ಬಗ್ಗೆ ಸಮಂತ ಮಾತನಾಡಿ, దీపాలన్నీ ఆర్పేశాక అందరి బుద్ధి వంకర బుద్ధి అంటావా మామా అంట. ಎಸ್, ಊ ಅಂಟಾವಾ ಆಫರ್ ಬಂದಿತ್ತು. ಏನು ಬೇಡ, ಸುಮ್ನೆ ಮನೆಯಲ್ಲಿ ಕೂರು ಅಂತಿದ್ರು. ಡಿವೋರ್ಸ್ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಸಮಂತಾ ರುದ್ರಪ್ರಭು. ಸಮಂತಾ ರುದ್ರಪ್ರಭು ಊ ಅಂಟಾವಾ ಮಾವ ಅಂತ ಅಲ್ಲು ಅರ್ಜುನ್ ಜೊತೆ ಸೊಂಟ ಬಳಕಿಸಿದ್ದರೆ ಅಷ್ಟೇ. ಸೊಂಟ ಬಳಕಿಸಿದ್ದರೆ ಪುಷ್ಪ ಸಿನಿಮಾದಲ್ಲಿ ಸ್ಪೈಸ್ ಎಲ್ಲಿಂದ ಬರ್ತಿತ್ತು? ಸಿನಿಮಾದಲ್ಲಿ ಲವ್, ಆಕ್ಷನ್, ಮಾಸ್ ಲುಕ್ ಇದ್ರೆ ಅಷ್ಟೇ ಸಾಕ. ಅಲ್ಲಿ ಮಸಾಲೆ ತುಂಬಿದ್ದೆ ಸೌತ್ನ ಸ್ಟಾರ್ ನಟಿ ಸಮಂತಾ ರುದ್ರಪ್ರಭು ಅವರ ಡ್ಯಾನ್ಸ್. ಅವರ ನಂಬರ್ 1 ಡ್ಯಾನ್ಸ್ಗೆ ಎಲ್ಲರೂ ಕೂಡ ಫಿದಾ ಆಗಿದ್ರು. ಅದ್ಭುತವಾದ ಸಮಂತಾ ರುದ್ರಪ್ರಭು ಅವರ ವಿಶೇಷ ಐಟಂ ಸಾಂಗ್ ಇಲ್ಲದೆ ಬ್ಲಾಕ್ ಬಾಸ್ಟರ್ ಹಿಟ್ ಚಿತ್ರ ಪುಷ್ಪ ದಿ ರೈಸ್ ಅನ್ನ ಇಮ್ಯಾಜಿನ್ ಮಾಡೋದೇ ಕಷ್ಟ. ಅಲ್ಲು ಅರ್ಜುನ್ ಮತ್ತು ಸಮಂತಾ ಅವರ ಮ್ಯಾಜಿಕಲ್ ಕೆಮಿಸ್ಟ್ರಿಯಿಂದ ಊ ಅಂಟಾವಾ ಸಾಂಗ್ ಬ್ಲಾಕ್ ಬಸ್ಟರ್ ಹಿಟ್ ಅನಿಸ್ಕೊಂತು. ಅದರಲ್ಲೂ ಶಾಕುಂತಲಂ ನಟಿಗೆ ಈ ಸಾಂಗ್ ಸ್ಪೈಸ್ ಮಾಡೋದಕ್ಕೆ ಸಂಪೂರ್ಣ ಒಪ್ಪಿಗೆ ಇರಲಿಲ್ವಂತೆ. ಊ ಅಂಟಾವಾ ಸಾಂಗ್ ಆಫರ್ ಒಪ್ಕೊಂಡಿದ್ದು ಆಗಷ್ಟೇ ಪತಿಯಿಂದ ಬೇರ್ಪಟ್ಟ ನೋವು ಎಲ್ಲದರ ಮಧ್ಯೆ ಐಟಂ ಸಾಂಗ್ ಮಾಡೋದಕ್ಕೆ ನಟಿ ದೃಢ ನಿರ್ಧಾರವನ್ನು ಮಾಡಿದ್ರು. ಎಲ್ಲರ ಮಾತು ಧಿಕ್ಕರಿಸಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಸಮಂತಾ. ಊ ಅಂಟಾವಾ ಮಾವ ಹಾಡು ಪ್ಯಾನ್ ಇಂಡಿಯಾವನ್ನೇ ಬೆಚ್ಚಿ ಬಿಡಿಸಿದೆ. ಈಗ ಮಾಡಲಿರುವ ಐಟಂ ಸಾಂಗ್ ಕೂಡ ಅದೇ ರೇಂಜ್ನಲ್ಲಿ ಇರಲಿದೆ. ಹೌದು, ಹೀಗೊಂದು ಟಾಗ್ ಎಲ್ಲೆಡೆ ಓಡಾಡ್ತಿದೆ. ಇದರಿಂದಾಗಿ ಸಿನಿಮಾದಲ್ಲಿ ಡಬಲ್ ಗ್ಲಾಮರ್ ಡೋಸ್ ಇರಲಿದೆ. ಈ ಹಾಡಲ್ಲಿ ಅಲ್ಲು ಅರ್ಜುನ್ ಅವರ 2ನೇ ಪತ್ನಿಯಾಗಿ ತೃಪ್ತಿ ದಿಮ್ರಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗಿದೆ. ಸಂಪೂರ್ಣ ಜಾನಪದ ಗೀತೆ ಆಗಲಿದೆ ಅನ್ನುವ ಮಾತು ಚಿತ್ರರಂಗದಲ್ಲಿ ಕೇಳಿ ಬರ್ತಾ ಇದೆ. ಸಮಂತಾ ಇತ್ತೀಚೆಗೆ ನಿರ್ಮಾಪಕಿಯಾಗಿ ಮೊದಲ ಸಿನಿಮಾ ಶುಭಂ ಚಿತ್ರದ ಮೂಲಕ ಪ್ರೇಕ್ಷಕರನ್ನ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಅವರು ಸಂದರ್ಶನವೊಂದರಲ್ಲಿ ನೀಡಿದ ಹೇಳಿಕೆಗಳು ಸಂಚಲನವನ್ನ ಮೂಡಿಸ್ತಾ ಇದೆ. ಟಾಲಿವುಡ್ ಸ್ಟಾರ್ ನಾಯಕಿ ಸಮಂತಾ ಅವರ ಕ್ರೇಜ್ ಎಂತಹದ್ದು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ನಾಯಕಿಯಾಗಿ ತನ್ನ ಸಾಮರ್ಥ್ಯವನ್ನ ಸಾಬೀತುಪಡಿಸೋದರ ಜೊತೆಗೆ ಸ್ಯಾಮ್ ವ್ಯವಹಾರ ಮತ್ತು ಚಲನಚಿತ್ರ ನಿರ್ಮಾಣ ಎರಡರಲ್ಲೂ ನಿರತರಾಗಿದ್ದಾರೆ. ಅವರು ನಿರ್ಮಾಪಕಿಯಾದರು ಮತ್ತು ಇತ್ತೀಚೆಗೆ ಶುಭಂ ಚಿತ್ರದ ಮೂಲಕ ಪ್ರೇಕ್ಷಕರನ್ನ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಅವರು ಸಂದರ್ಶನವೊಂದರಲ್ಲಿ ನೀಡಿದ ಹೇಳಿಕೆಗಳು ಸಂಚಲನವನ್ನ ಮೂಡಿಸ್ತಾ ಇದೆ. ಹೌದು, ಹಾಗಾದ್ರೆ ಆ ಹೇಳಿಕೆಗಳೇನು ನೋಡೋಣ. ಊ ಅಂಟಾವಾ ಹಾಡಿನ ಕುರಿತು ಸಂದರ್ಶಕರ ಪ್ರಶ್ನೆಗೆ ಸಮಂತಾ ಉತ್ತರಿಸಿದ ರೀತಿ ತಕ್ಷಣವೇ ಸಂಚಲನವನ್ನ ಮೂಡಿಸಿತು. ಇದು ತನಗೆ ಒಂದು ಸವಾಲಾಗಿತ್ತು. ತನಗೆ ತಾನೇ ಸವಾಲು ಹಾಕಿಕೊಳ್ಳೋದಕ್ಕೆ ಈ ಹಾಡನ್ನ ಮಾಡಿದೆ ಅಂತ ಅವರು ಹೇಳಿದ್ರು. ನಾನು ಇಲ್ಲಿವರೆಗೂ ಹಾಟ್ ಅಂತ ಎಂದಿಗೂ ಕೂಡ ಭಾವಿಸಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ವರ್ತಿಸಬಹುದೇ ಅಂತ ನೋಡೋದಕ್ಕೆ ನನ್ನನ್ನು ನಾನು ಪರೀಕ್ಷಿಸಿಕೊಳ್ಳೋದಕ್ಕೆ ಬಯಸಿದ್ದೆ. ನಾನು ಈ ರೀತಿಯ ಹಾಡನ್ನ ಇದುವರೆಗೂ ಎಂದಿಗೂ ಮಾಡಿರಲಿಲ್ಲ ಅಂದಿದ್ರೆ ಅದು ನನಗೆ ನಿಜಕ್ಕೂ ಒಂದು ಸವಾಲಿನಂತೆ ಭಾಸವಾಯಿತು. ನಾನು ಎಲ್ಲವನ್ನ ಒಂದೇ ಬಾರಿಗೆ ಮಾಡೋದಕ್ಕೆ ನಿರ್ಧರಿಸಿದೆ ಮತ್ತು ಅದನ್ನ ಮಾಡಿದೆ. ಆದರೆ ಈ ಹಾಡಿನ ಹಿಂದೆ ಬೇರೆ ಯಾವುದೇ ಉದ್ದೇಶ ಇಲ್ಲ ಅಂತ ಸಮಂತಾ ಸ್ಪಷ್ಟತೆಯನ್ನ ಕೊಟ್ಟಿದ್ದಾರೆ. ಊ ಅಂಟಾವಾ ಹಾಡು ಮೊದಲು ನನಗೆ ಬಂದಾಗ ನನಗೆ ಆಘಾತ ಆಯಿತು. ವಿಶೇಷ ಹಾಡಿಗೆ ನನ್ನನ್ನು ಹೇಗೆ ಆಯ್ಕೆ ಮಾಡಲಾಯಿತು ನನಗೆ ಸಂಶಯ ಇತ್ತು. ಯಾಕಂದರೆ ನಾನು ಅದರಲ್ಲಿ ತುಂಬ ಗ್ಲಾಮರಸ್ ಆಗಿ ಕಾಣಬೇಕು. ಆದರೆ ನಾನು ಇಲ್ಲಿವರೆಗೆ ಹೆಚ್ಚಾಗಿ ಮುದ್ದಾದ ಬಬ್ಲಿ ರೀತಿಯ ಪಾತ್ರಗಳನ್ನು ಮಾಡಿದ್ದೀನಿ. ನಾನು ನನ್ನನ್ನು ಈ ಬೆಳಕಿನಲ್ಲಿ ನೋಡೋದಕ್ಕೆ ಬಯಸಿದ್ದೆ ಅಂದಿದ್ದಾರೆ. ನನ್ನ ಸುತ್ತಮುತ್ತಲಿನವರೆಲ್ಲರೂ ಈ ಹಾಡನ್ನು ಮಾಡಬೇಡಿ ಅಂತ ಹೇಳಿದರು. ಆದರೆ ನನಗೆ ಹಾಡಿನ ಸಾಹಿತ್ಯ ತುಂಬ ಇಷ್ಟ ಆಯಿತು. ಅಲ್ಲದೆ ನನಗೆ ಈ ರೀತಿಯ ಅವಕಾಶ ಹಿಂದೆಂದೂ ಕೂಡ ಸಿಕ್ಕಿಲ್ಲ. ಆಗಿದ್ದರಿಂದ ಹೇಗಾದರೂ ಮಾಡಲು ನಿರ್ಧರಿಸಿದೆ ಅಂತ ಸಮಂತಾ ಹೇಳಿಕೊಂಡ್ರು. ಇನ್ನು ಈ ಹಾಡಿನ ಚಿತ್ರೀಕರಣ ಪ್ರಾರಂಭ ಆದಾಗ ಸೆಟ್ನಲ್ಲಿ ತನ್ನ ಸುತ್ತಲೂ ಸುಮಾರು 500 ಜನ ಜೂನಿಯರ್ ಆರ್ಟಿಸ್ಟ್ಗಳಿದ್ರು. ಆ ವಾತಾವರಣವನ್ನ ನೋಡಿ ನನಗೆ ತುಂಬಾ ಟೆನ್ಷನ್ ಉಂಟಾಗಿತ್ತು ಅಂತ ಸಮಂತಾ ಹೇಳಿದರು. ಮೊದಲ ಶಾಟ್ ತೆಗೆದುಕೊಂಡಾಗ ಅವರು ನಡುಕ್ತಾ ಇದ್ರು ಅಂತ ಹೇಳಿದ್ದಾರೆ. ಈ ರೀತಿಯ ಹಾಡಿನಲ್ಲಿ ಕಾಣಿಸಿಕೊಳ್ಳೋದು ನನಗೆ ಹೊಸ ಅನುಭವ ಆಗಿತ್ತು. ಆದರೆ ಅದು ತಾನು ಒಮ್ಮೆ ಮಾಡಲು ಬಯಸಿದ್ದ ಒಂದು ಸವಾಲಾಗಿತ್ತು ಅಂತ ಅವರು ಗಮನಾರ್ಹವಾಗಿ ಹೇಳಿದ್ದಾರೆ. ಇನ್ನು ನಾಯಕಿಯಾಗಿ ಮಾತ್ರವಲ್ಲದೆ ನಿರ್ಮಾಪಕಿಯಾಗಿಯೂ ಸಮಂತಾ ಹೊಸ ಅವತಾರದಲ್ಲಿ ತೆರೆಗೆ ಬಂದಿದ್ದಾರೆ ಅಂತ ಹೇಳಿದರು. ಟ್ರಾಲಾಲಾ ಮೂವಿಂಗ್ ಪಿಕ್ಚರ್ಸ್ ಅನ್ನುವ ತಮ್ಮದೇ ಆದ ಬ್ಯಾನರ್ ಅನ್ನ ಸ್ಥಾಪಿಸಿದ ನಂತರ ಆ ಬ್ಯಾನರ್ನ ಮೊದಲ ಚಿತ್ರ ಶುಭಂ ಈಗ ಬಾಕ್ಸ್ ಆಫೀಸ್ನಲ್ಲಿ ಓಡ್ತಿದೆ. ಸಮಂತಾ ಅವರಿಗೆ ಊ ಅಂಟಾವಾ ಹಾಡು ಬಿಗ್ ಬ್ರೇಕ್ ತಂದುಕೊಟ್ಟಿತ್ತು. ನಟಿ ಒಂದೇ ಒಂದು ಹಾಡಿನಿಂದ ದೇಶದಾದ್ಯಂತ ಟ್ರೆಂಡ್ ಆಗಿದ್ದಷ್ಟೇ ಅಲ್ಲದೆ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಅವರನ್ನ ಮೀರಿಸೋ ಲೆವೆಲ್ಗೆ ಹೈಲೈಟ್ ಆಗಿದ್ರು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.